ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ತಾಯಿನೇ ಮಗಳ ಬದುಕಿಗೆ ಕೊಳ್ಳಿ ಇಡೋದಕ್ಕೆ ಮುಂದಾಗಿದ್ದಾಳೆ. ಭಗವಂತ, ಎಲ್ಲ ನೀನೇ ಕಾಪಾಡಬೇಕು. ಈ ತಾಳಿ ನನ್ನ ಕುತ್ತಿಗೆಲಿ ಇರೋವರೆಗೂ ಅಲ್ವಾ ಎಲ್ಲರೂ ಈ ಥರ ಮಾತಾಡ್ತಾ ಇರೋದು. ಇದಕ್ಕೆ ಒಂದು ಗತಿ ಕಾಣಿಸ್ತೀನಿ. ಮತ್ತೆ ಹೇಳಿ. ಏನ್ ಹೇಳಿ? ಅದೇ ನೆನ್ನೆ ನನ್ನ ಬಗ್ಗೆ ಎಲ್ಲ ಕೇಳಿದ್ರಿ, ನಿಮ್ ಬಗ್ಗೆ ಪೆಂಡಿಂಗ್ ಇಟ್ಟಿದ್ದೀರಲ್ಲ ಅದನ್ನ ಹೇಳಿ. ಕಾಫಿ ಕುಡೀರಿ, ಹೇಳ್ತೀನಂತೆ. ಕಾಫಿ ಕುಡಿತಾ ಕುಡಿತಾನೂ ಮಾತಾಡ್ಬೋದು. ನೋಡಿ, ನೀವೇನು ಹೇಳಿಲ್ಲ ಅಂದ್ರೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಬೇಕಾ ರಿಜೆಕ್ಟ್ ಮಾಡ್ಬೇಕಾ ಹೇಗ್ ಡಿಸೈಡ್ ಮಾಡೋದು? ಅಲ್ರಿ, ನಾನೇನು ಫೈನಲ್ ಆಗಿಲ್ಲ ಅಂತಂದ್ರೆ ನನ್ನ ಬಗ್ಗೆ ತಿಳ್ಕೊಂಡು ನಿಮ್ಗೇನಾಗಬೇಕು? ನಿಮ್ ಬಗ್ಗೆ ಗೊತ್ತಾದ್ರೆ ಅಲ್ವಾ ಫೈನಲ್ ಮಾಡೋದು ಬಿಡೋದು ಅಂತ ಗೊತ್ತಾಗೋದು. ನನ್ನ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮಪ್ಪ ನಾನು ಸಣ್ಣವಿದ್ದಾಗ ನಮ್ಮ ಅವನ ಬಿಟ್ಟು ಹೋಗ್ಬಿಟ್ರು ಅಂತಂದ್ರೆ ಸತ್ತೋದ ಅಂತಲ್ಲ, ನನ್ನ ಮತ್ತು ನಮ್ಮ ಅವನ ಜವಾಬ್ದಾರಿ ವಹಿಸ್ಕೊಳಕ್ ಆಗ್ಲಾರ್ದೆ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು. ಅವತ್ತಿಂದ ನಮ್ಮವ್ವ ನನ್ನನ್ನು ಬಹಳ ಕಷ್ಟಪಟ್ಟು ಸಾಕಿ ಸಲಹಿ ಈ ಲೆವೆಲ್ಗೆ ಕರ್ಕೊಂಬಂದಾಳ.